ಈಗ ನಟಿ ರನ್ಯಾ ಏನಿದ್ದಾರೆ ಅವರಿಗೆ ಕಾಲ್ ಬಂದಿರುವಂಥ ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ನಟಿ ರನ್ಯಾಗೆ ಬಂದಿದ್ದ ವಿದೇಶಿ ಕರೆಗಳ ಬೆನ್ನು ಬಿದ್ದಿದ್ದಾರೆ ಡಿಆರ್ಐ ಅಧಿಕಾರಿಗಳು. ವಿದೇಶಗಳಿಂದ ಸತತವಾಗಿ ನಟಿ ರನ್ಯಾಗೆ ಫೋನ್ ಕರೆಗಳು ಹೋಗಿವೆ. ಬಂಧನಕ್ಕೂ ಹಿಂದಿನ 3 ವಾರಗಳಲ್ಲಿ ರನ್ಯಾಗೆ ಫೋನ್ ಕರೆಗಳು ಹೋಗಿರೋದು. ದುಬೈ, ಮಲೇಷಿಯಾ ಸೇರಿ ಹಲವು ದೇಶಗಳಿಂದ ಫೋನ್ ಕಾಲ್ಗಳು ಬಂದಿವೆ. ನಟಿ ರನ್ಯಾಗೆ ಪದೇ ಪದೇ ಫೋನ್ ಮಾಡಿದಂಥವರು ಯಾರು? ಯಾವ ಕಾರಣಕ್ಕೆ ನಟಿ ರನ್ಯಾ ರಾವ್ಗೆ ಫೋನ್ ಅನ್ನ ಮಾಡಿದ್ರು? ರನ್ಯಾ ಹೇಳಿದ್ದ ಆ ಇಂಟರ್ನೆಟ್ ಕಾಲ್ನ ಅಪರಿಚಿತರು ಯಾರು? ಇದು ಬಹಳ ಮುಖ್ಯವಾಗುತ್ತೆ. ಚಿನ್ನ ಸಾಗಾಟ ಕೇಸಲ್ಲಿ ಅವರ ಪಾತ್ರ ಏನು? ಇವೆಲ್ಲವನ್ನೂ ಕೂಡ ಈಗ ಬೆನ್ನು ಹತ್ತುತ್ತಾರೆ, ಹುಡುಕ್ತಾರೆ ಏನು ಅಂತ ಹೇಳಿ. ಚಿನ್ನದ ಬಿಸ್ಕೆಟ್ ರಾಣಿಯ ಬಗ್ಗೆ ಈಗ ಹಲವು ರೀತಿಯಾದಂಥ ಅನುಮಾನಗಳು. ಆ ಬಿಸ್ಕೆಟ್ ರಾಣಿ ಹಿಂದೆ ಬಿಸ್ಕೆಟನ್ನು ತಿನ್ನಕ್ಕೆ ಯಾರ್ಯಾರು ಓಡಾಡ್ತಾ ಇದ್ರು ಅನ್ನೋದ್ರ ಮೇಲೆ ತನಿಖೆ ನಡೀತಾ ಇದೆ. ಈಗ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ ಫೋನ್ ಕಾಲ್ಸ್ ಡೀಟೇಲ್ಸ್ಗಳನ್ನು ನೋಡ್ತಾರೆ, ಬಟ್ ವ್ಯಾಪ್ತಿ ಮೀರಿ ಹೋಗಿ ತನಿಖೆಯನ್ನು ಮಾಡೋಕ್ಕಾಗುತ್ತಾ? ವಿದೇಶದಲ್ಲಿರುವಂಥ ಫೋನ್ ಕಾಲ್ಸ್ಗಳ ಬಗ್ಗೆ ಅಲ್ಲಿರುವಂಥವ್ರು ಯಾರು ಏನು ಎತ್ತೆ ಅಂತೇಳಿ ಅವರನ್ನು ವಿಚಾರಣೆ ಮಾಡೋಕ್ಕೆ ಅವಕಾಶ ಇದೆಯಾ ತನಿಖಾಧಿಕಾರಿಗಳಿಗೆ? ಅರುಣ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂತಹ ನಟಿ ರನ್ಯಾ ರಾವ್ ಅವರ ಪ್ರಕರಣದ ತನಿಖೆಯನ್ನು ಡಿಆರ್ಐ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಈಗಾಗಲೇ ಆಕೆ ಬಂಧನವಾದ ಬಳಿಕ ಆಕೆ ಫೋನ್ ಕಾಲ್ಗಳನ್ನು ಪರಿಶೀಲನೆ ಮಾಡುವ ಕೆಲಸವನ್ನು ಡಿಆರ್ಐ ಅಧಿಕಾರಿಗಳು ಮಾಡಿದಂಥ ಸಂದರ್ಭದಲ್ಲಿ ಆಕೆ ಡಿಆರ್ಐ ಪೊಲೀಸರ ಬಂಧನಕ್ಕೆ ಒಳಗಾಗುವುದಕ್ಕಿಂತ ಹಿಂದೆ 3 ವಾರಗಳ ಕಾಲ ನಿರಂತರವಾಗಿ ವಿದೇಶಗಳಿಂದ ಈಕೆಗೆ ಕರೆಗಳು ಬಂದಿದ್ದಾವೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಗೊತ್ತಾಗಿದೆ. ಅದು ಕೂಡ ದುಬೈ, ಯುರೋಪ್ ಸೇರಿದಂತೆ ಮಲೇಷಿಯಾದಿಂದ ಆಕೆಗೆ ನಿರಂತರವಾಗಿ ಕರೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ದಾಖಲೆಗಳು ಡಿಆರ್ಐ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಯಾರು ಆಕೆಗೆ ನಿರಂತರವಾಗಿ ಕರೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕೆಲಸಕ್ಕೆ ಈಗಾಗಲೇ ಡಿಆರ್ಐ ಪೊಲೀಸರು ಮುಂದಾಗಿರುವಂಥದ್ದು. ನಿರಂತರವಾಗಿ ಯಾತಕ್ಕಾಗಿ ಆ ವ್ಯಕ್ತಿ ಕಾಲನ್ನು ಮಾಡ್ತಿದ್ದಾನೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವ ಕೆಲಸ ಈಗಾಗಲೇ ಡಿಆರ್ಐ ಪೊಲೀಸರ ಜೊತೆಗೆ ಸಿಬಿಐ ಪೊಲೀಸರು ಕೂಡ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಯಾವ ಕಾರಣಕ್ಕಾಗಿ ಮತ್ತು ಏನು ನಿರಂತರವಾಗಿ ಕರೆ ಮಾಡಿದ್ದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಭಾಳ ಪ್ರಮುಖವಾಗಿ ಅದನ್ನು ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಅದರ ಜೊತೆಗೆ ದುಬೈಯಿಂದ ಯಾತಕ್ಕಾಗಿ ಕರೆ ಮಾಡಿದ್ದಂಥ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಇಂಟರ್ನೆಟ್ ಕಾಲ್ಗಳ ದಾಖಲೆಗಳನ್ನು ತೆಗೆದುಕೊಂಡು ನೋಟಿಸ್ ಕೊಟ್ಟು ವಿಚಾರಣೆಗಳು ಮಾಡುವ ಸಾಧ್ಯತೆಗಳು ಕೂಡ ಇದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.